ಹೆಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ 360 ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. 26,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮುಂದಿನ ಕಂತಿನ ಹಣ ಬರಲ್ವಂತೆ. ಸೊ ಯಾಕೆ ಬರಲ್ಲ, ಏನೇನೆಲ್ಲ ಕಾರಣಗಳಿಂದ ಅವರಿಗೆ ಹಣ ಬರ್ತಿಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನಮಗೆ 1K ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ವಿಡಿಯೋಗೆ ಕಮೆಂಟ್ನ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ಸೊ ಸರ್ಕಾರ ನೀಡಿರುವ ಒಂದು ಮಾಹಿತಿ ಪ್ರಕಾರ 6ನೇ ತಿಂಗಳಿನ ಹಣ ಸಾಕಷ್ಟು ಮಹಿಳೆಯರ ಬ್ಯಾಂಕ್ ಖಾತೆಗೆ ಬರೋದಿಲ್ಲ. ಅದಕ್ಕೆ ಏನು ಕಾರಣ ಇರ್ಬೋದು? ಸೊ ಸರ್ಕಾರ ಈ ಹಿಂದೆ ಘೋಷಿಸಿದ ಪ್ರಕಾರ ಯಾವುದೇ ಸರ್ಕಾರಿ ನೌಕರಿಯಲ್ಲಿರುವ ಮಹಿಳೆಯರು ಅಥವಾ ಮನೆಯಲ್ಲಿ ಯಾರೇ ಕೂಡ ಆದಾಯ ತೆರಿಗೆ ಅಂದರೆ ಟ್ಯಾಕ್ಸ್ನ ಪೇ ಮಾಡ್ತಿದ್ರೆ ಸೊ ಅಂಥವ್ರು ಅರ್ಜಿನ ಸಲ್ಲಿಸುವಂತಿಲ್ಲ ಅಂದ್ಬಿಟ್ಟು ಸರ್ಕಾರ ಮೊದಲನೇ ಹೇಳಿತ್ತು. ಆದರೂ ಕೂಡ ಸುಮಾರು ಮಹಿಳೆಯರು ಅರ್ಜಿನ ಹಾಕಿದ್ದಾರೆ. ಸೊ ಅಂತಹ ಅರ್ಜಿಗಳನ್ನು ಗುರುತಿಸಿ ಅವುಗಳನ್ನು ವಜಾ ಮಾಡಲಾಗ್ತಿದೆ ಎಂಬುದು ಸರ್ಕಾರ ತಿಳಿಸಿದೆ. ಸೊ ಅಂಥ ಅರ್ಜಿಗಳನ್ನ ಐಡೆಂಟಿಫೈ ಮಾಡಿಬಿಟ್ಟು ಸರ್ಕಾರ ಅಂಥ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ರಿಜೆಕ್ಟ್ನ ಮಾಡ್ತಾ ಇದೆ. ಸುಮಾರು 80,000 ಅರ್ಜಿಗಳು ಈ ಥರ ತಿರಸ್ಕಾರ ಮಾಡಿದ್ದಾರೆ ಸರ್ಕಾರ. ಸೊ ಯಾರ್ಯಾರೆಲ್ಲ ಈ ಮಾನದಂಡನೇ ಒಳಗೆ ಬರಲ್ವಲ್ಲ, ಅಂದರೆ ಅವ್ರ ಮನೇಲಿ ಯಾರು ಸರ್ಕಾರಿ ನೌಕರಿ ಇಲ್ಲ, ಅವ್ರ ಮನೇಲಿ ಯಾರು ಟ್ಯಾಕ್ಸ್ನ ಪೇ ಮಾಡ್ತಿಲ್ಲ, ಮಹಿಳೆಯರಿಲ್ವಲ್ಲ, ಸೊ ಅಂಥ ಮಹಿಳೆಯರದು ಕೂಡ ನೇಮ್ಸು ಈ ಲಿಸ್ಟಿಗೆ ಆ್ಯಡ್ ಆಗಿಬಿಟ್ಟಿದೆ. ಸೊ ಅಂತ ಆ್ಯಡ್ ಆಗಿರೋ ಎಷ್ಟು ಮಹಿಳೆಯರು ಅಂದರೆ ಸುಮಾರು 20,000 ಮಹಿಳೆಯರು ಈ ಲಿಸ್ಟಿಗೆ ಆ್ಯಡ್ ಆಗಿಬಿಟ್ಟಿದ್ದಾರೆ. ಸೊ ಅಂಥವರು ಚಿಂತೆ ಮಾಡೋದು ಬೇಡ. ಸೊ ಯಾರೆಲ್ಲ ಈಗ 26,000 ಮಹಿಳೆಯರದು ನಿಮ್ಮದು ಏನು ಲಿಸ್ಟಿಗೆ ಸೇರ್ಕೊಂಡಿದೆಯಲ್ಲ, ರಿಜೆಕ್ಷನ್ ಲಿಸ್ಟಿಗೆ, ಸೊ ಅಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಸರ್ಕಾರನೇ ನಿಮ್ಮನ್ನ ಲಿಸ್ಟಿಂದ ತೆಗೆಯುತ್ತೆ. ಮತ್ತು ನಿಮಗೆ 7ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತಲ್ಲ ಆವಾಗ ನಿಮಗೆ 6ನೇ ಕಂತು ಮತ್ತು 7ನೇ ಕಂತಿಂದು ಒಟ್ಟಿಗೆ 2 ಕಂತಿನ ಹಣನೂ ಒಂದೇ ವಾರದಲ್ಲಿ ಜಮಾ ಮಾಡ್ತಾರೆ ನಿಮಗೆ ಸರ್ಕಾರದ್ದು. ಸೊ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯೋ ಇಲ್ವೋ ಅಂದರೆ ಅದ್ರ ಅಪ್ಲಿಕೇಶನ್ ಸ್ಟೇಟಸ್ನ ತಿಳ್ಕೊಬೇಕಂದ್ರೆ ನೀವು ಮಾಹಿತಿಗಳನ್ನ ನಾವು ವೆಬ್ಸೈಟಲ್ಲೇ ತಿಳ್ಕೊಬೋದು. ಬರೀ ರೇಷನ್ ಕಾರ್ಡ್ ನಂಬರ್ ಹಾಕಿ ನೀವು ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯೋ ಇಲ್ವೋ ಅಂತ, ಮತ್ತು ಎಷ್ಟು ಕಂತಿನ ಹಣ ಬಂದಿದೆ ಅಂತಲೂ ಕೂಡ ಚೆಕ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಅಪ್ಲಿಕೇಶನ್ನು ನಿಮ್ಮದು ಅಪ್ರೂವ್ ಆಗಬೇಕಂದ್ರೆ ನೀವು ಈ ಕೆಲಸಗಳನ್ನ ಮಾಡಬೇಕಂದ್ರೆ ಈ ತಪ್ಪುಗಳನ್ನ ಕೂಡ ನೀವು ಮಾಡಿರಬಾರ್ದು. ಒಂದು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೆಟ್ಟಿಂಗ್ ಆಗಿದೆಯಾ ನೋಡ್ಕೊಳ್ಳಿ, KYC ಆಗಿದೆಯಾ ನೋಡ್ಕೊಳ್ಳಿ, ಮತ್ತು ಹೊಸ ಅಪ್ಡೇಟ್ ಪ್ರಕಾರ MPCIನ ಮಾಡಿಸ್ಬೇಕು ಬ್ಯಾಂಕ್ ಖಾತೆಗೆ, ಅದಾಗಿದೆಯಾ ಚೆಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟು ಆ್ಯಕ್ಟಿವ್ ಇದೆಯೋ ಅಲ್ವೋ ಚೆಕ್ ಮಾಡ್ಕೊಳ್ಳಿ. ಮತ್ತು ಆಧಾರಲ್ಲಿ ನೀವು ಏನೇನು ಚೇಂಜಸ್ ಮಾಡ್ಕೋಬೇಕಿತ್ತು, ನೇಮ್ ಚೇಂಜಸ್ ಇದ್ದರೆ, ಮತ್ತು ಅಡ್ರೆಸ್ ಚೇಂಜು, ಮತ್ತು ಫೋನ್ ನಂಬರ್ ಲಿಂಕ್ ಆಗಿದೆಯಾ ನೋಡ್ಕೊಳ್ಳಿ. ಸೊ ಇಷ್ಟೆಲ್ಲ ಚೇಂಜಸ್ನ ನೀವು ಮಾಡ್ಕೊಂಡಿದ್ರೆ ಅಷ್ಟೇ ನಿಮ್ಮ ಅಪ್ಲಿಕೇಶನ್ನ ಅವರು ರಿಜೆಕ್ಟ್ ಮಾಡಲ್ಲ. ಸೊ ದಯವಿಟ್ಟು ಯಾರ್ಯಾರೆಲ್ಲ ಇಷ್ಟನ್ನು ಬದಲಾವಣೆನ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬದಲಾವಣೆನ ಮಾಡ್ಕೊಳ್ಳಿ, ಮತ್ತು 6ನೇ ಕಂತಿನ ಹಣನ ಬೇಗ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಪುಟ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ ಅಂತ ಕೇಳ್ತಾ, ಏನೇ ಪ್ರಾಬ್ಲಮ್ ಇತ್ತು ಅಂದರೆ ಕಮೆಂಟ್ನ ಹಾಕಿ, ನಾನು ನಿಮ್ಮ ಕಮೆಂಟಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.